ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನಮ್ಮ ಸತ್ಯದರ್ಶನ ಚಾನೆಲ್ಗೆ ಸ್ವಾಗತ. ಒಬ್ಬಾತ ಆಗರ್ಭ ಶ್ರೀಮಂತ ಇರ್ತಾನೆ. ಎಷ್ಟು ಶ್ರೀಮಂತಿಕೆ ಇರ್ತದೆ ಅವನ ಹತ್ರ ಅಂತಂದ್ರೆ ಅವನ 4 ತಲೆಮಾರುಗಳ ಕುಂತುಂಡ್ರು ಕೂಡ ಖಾಲಿ ಆಗ್ಲಾರ್ದಷ್ಟು ಶ್ರೀಮಂತಿಕೆ ಇರ್ತತಿ. ಅದ್ರೊಟ್ಟಿಗೆ ಇನ್ನೂ ಗಳಿಸಬೇಕು ಅನ್ನೋ ಆಸೆನೂ ಕೂಡ ಆ ಶ್ರೀಮಂತನಿಗೆ ಬಹಳ ಇರ್ತತಿ. ಶ್ರೀಮಂತ ಇರ್ತಾನೋ, ದುಡ್ಡು ಇರ್ತತಿ, ಮನೆ ತುಂಬಾ ಮಕ್ಕಳು ಹೆಂಡತಿ ಎಲ್ಲ ಆರಾಮಾಗಿರ್ತಾರೋ, ಚೆನ್ನಾಗಿರ್ತಾರೋ, ಅವನಿಗೆ ಮಾತ್ರ ಆರೋಗ್ಯದ ಸಿಕ್ಕಾಪಟ್ಟೆ ಸಮಸ್ಯೆ. BP, ಶುಗರು, ಅದು ಇದು ಅಂತ 108 ಸಮಸ್ಯೆ. ಏನಿಲ್ಲ ಅಂತಂದ್ರೆ ಅವ್ನ ಮಂತ್ಲಿ ಇನ್ಕಮ್ ಒಳಗೆ ಒಬ್ಬ ದುಡಿದ್ರು ಕೂಡ ಅದ್ರೊಳಗೆ ಅರ್ಧ ಇನ್ಕಮ್ ಅನ್ನ ಆಸ್ಪತ್ರೆಗೆ ಇಡ್ಬೇಕಾಗಿತ್ತು. ಯಾಕಪ್ಪ ಹಿಂಗೆಲ್ಲ ಅಂತಂತಂದ್ರ ಅದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಶ್ರೀಮಂತನ ಅದ್ರ ಜೊತೆಗೆ ರೋಗಗಳದಾವ್. ಆದ್ರೆ ಜನ ಮಾತ್ರ ಅವನನ್ನ ಯಾರು ಸೇರ್ತಿರಕ್ಕಿಲ್ಲ, ಒಟ್ಟೆ ಯಾರು ಇಷ್ಟಪಡ್ತಿರಂಗಿಲ್ಲ. ಅವ್ರ ಮನೆಯವರು ಸಹ ಅವನೊಟ್ಟಿಗೆ ಬಹಳ ಅನಿವಾರ್ಯವಾಗಿ ಜೀವನ ಮಾಡ್ತಿರ್ತಾರ. ಕಾರಣ ಏನ್ರಿ ಅಂತಂದ್ರ ಆ ವ್ಯಕ್ತಿ ಬಹಳ ಕೋಪಿಷ್ಟ ಆಗಿರ್ತಾನ. 1, ಇನ್ನೊಬ್ಬರಿಗೆ ಯಾವತ್ತೂ ಯಾರಿಗೂ ಸಹಾಯ ಮಾಡುವಂತ ಮನಸ್ಥಿತಿ ಇರಂಗಿಲ್ಲ. 2, ಅಷ್ಟೇ ಅಲ್ಲದೆ ಯಾರೊಟ್ಟಿಗೂ ಒಂದು ದಿನಾನು ನಕ್ಕೊಂತ ಪ್ರೀತಿಯಿಂದ ಮಾತಾಡಿದ್ದೇ ಇಲ್ಲ. ಹಿಂಗಿರ್ತಕ್ಕಂಥ ವ್ಯಕ್ತಿ ಜೊತೆ ಯಾರು ತಾನೇ ಬೆರಲಿಕ್ಕೆ ಸಾಧ್ಯ? ಆದ್ರೆ ಅದೇನೋ ಗೊತ್ತಿಲ್ಲ, ಅದು ಯಾವ ಜನದ ಪುಣ್ಯ ಇರ್ತೇನೋ. ಅಷ್ಟು ಶ್ರೀಮಂತಂತೂ ಸಿಕ್ಕಾಪಟ್ಟೆ ಇರ್ತಾನ. ಒಂದಿನ ರಾತ್ರಿ ಊಟ ಮಾಡಿ ಮಲ್ಕೊಂಡಾಗ ಮಧ್ಯರಾತ್ರಿ ಒಳಗ ಸಡನ್ ಆಗಿ ಎದ್ದು ಕುಂದಿರ್ತಾನ. ಎದ್ದು ಕುಂತ ತಕ್ಷಣ ಅವ್ನ ಹೆಂಡತಿ ಕೇಳ್ತಾಳೆ, ಯಾಕ್ರಿ ಏನಾತಂತ ಹೇಳಿ. ಏನಿಲ್ಲ ಮಲ್ಕೋನಿ ಅಂತಾನ. ಅಂದು ಮಾರನೇ ದಿನದಿಂದ ಏನಾಗ್ತದ್ರಿ ಅಂತಂದ್ರ ಬಡವರಿಗೆಲ್ಲ ಏನ್ ಸಹಾಯ ಮಾಡೋದು, ತಾನೇ ಕರೆದು ಸಹಾಯ ಮಾಡೋದು, ತನ್ನ ಹತ್ರ ದುಡಿಯುವಂತ ಆಳ್ ಮನುಷ್ಯರಿಗೆಲ್ಲ ಬಾಳ ಕಷ್ಟ ಕೊಡ್ತಿದ್ದ, ಪಗಾರ ಕಡಿಮೆ ಕೊಡ್ತಿದ್ದ, ಕೆಲಸ ಬಾಳ ತಗೋತಿದ್ದ, ಅವ್ರನ್ನ ಹೀನಾಯಮಾನವಾಗಿ ಬೈತಾ ಇದ್ದ, ಅವ್ರ ಜೊತೆ ಒಟ್ಟ ಏನು ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ತಿರ್ಲಿಲ್ಲ. ಶ್ರೀಮಂತ ಅನ್ನೋ ಅಹಂ ಒಂದಿರ್ತವನಿಗೆ. ಆದ್ರ ಬೆಳಗ್ಗೆ ಎದ್ದಾಗಿಂದ ಅವನ್ ಪೂರ್ತಿ ಸಂಪೂರ್ಣವಾಗಿ ಅವನ ವ್ಯಕ್ತಿತ್ವನೇ ಬದಲಾಗ್ಬಿಟ್ಟಿತ್ತು. ಮನೆಯವ್ರ ಜೊತೆ ಎಲ್ಲ ಚಂದಾಗಿ ನಕ್ಕೊಂತ ಮಾತಾಡೋದು, ಆಮೇಲೆ ಆಳ್ ಮನುಷ್ಯರ ಜೊತೆನೂ ಚಂದಾಗಿ ಮಾತಾಡೋದು, ಇದ್ದಕ್ಕಿದ್ದಂಗ ಪಗಾರ ಹೆಚ್ಚು ಮಾಡಿದ. ಎಲ್ಲರಿಗೂನು ಊರವ್ರ ಜೊತೆನೂ ಎಲ್ಲರ ಜೊತೆನೂ ಚೆನ್ನಾಗಿ ಬೆರ್ಯಾಕ್ ಶುರು ಮಾಡಿದ. ಯಾವತ್ತೂ ಮನಿ ಬಿಟ್ಟು ಹೊರಗೆ ಹೋಗ್ಲಾರ್ದವ ಅಡ್ಡಾಡ್ಕೊಂತ ಹೋಗಿ ಗುಡಿ ಕಟ್ಟಿ ಕುಂಡ್ರಾಕ್ ಶುರು ಮಾಡಿದ. ಏನಾದ್ರೂ ಕಾರ್ಯಕ್ರಮಗಳು ಆಗಾಕತ್ತು ಅಂತಂದ್ರೆ ತಾನೇ ಹೋಗಿ ಇನ್ವಾಲ್ವ್ ಆಗ್ತಿದ್ದ. ಯಾರೇ ಮನೆಗೆ ದಾನ ಬಂದ್ರು ಒಂದ್ ಕೈ ಎತ್ತಿ ಒಂದ್ ಪೈಸಾ ಕೊಡ್ಲಾರ್ದವ ಮನೆಗೆ ಯಾರು ಕೇಳಕ್ ಬರ್ಲಿಲ್ಲ ಅಂದ್ರೂ ಹುಡುಕೊಂಡು ಹೋಗಿ ಆತ ಏನ್ ಮಾಡ್ಲಿಕ್ಕೆ ಶುರು ಮಾಡ್ದ ಅಂತಂದ್ರ ಜಂಗಮ ದಾಸೋಹವನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾನ. ಇದೆಲ್ಲ ಯಾಕಾಯ್ತು, ಹೆಂಗಾಯ್ತು ಅನ್ನೋದು ಎಲ್ರಿಗೂ ಪ್ರಶ್ನೆ. ಮನೆಯವರಿಗೆ, ಹೆಂಡತಿ, ಮಕ್ಕಳು, ಅವ್ನ ತಂದೆ ತಾಯಿ, ಮೊಮ್ಮಕ್ಕಳು ಜೊತೆ ಊರವ್ರಿಗೆ ಎಲ್ರಿಗೂ ಪ್ರಶ್ನೆ ಇದ್ದಾಗ ಕೊನೆಗೂ ಹೆಂಡತಿ ಅವನನ್ನ ಕೇಳೇ ಬಿಡ್ತಾಳ. ಧೈರ್ಯ ಇರಂಗಿಲ್ಲ ಆಕೆ, ಯಾಕಂತಂದ್ರೆ ಪರ್ದೇ ಬೈತಿರ್ತಾನ. ಆದ್ರೆ ಮೊದ್ಲಿನಕಿನ್ನ ನನ್ನ ಗಂಡ ಇವಾಗ ಸುಧಾರಣೆ ಆಗ್ಯಾನ, ಯಾಕ ಏನು ಕೇಳೋಣ ಅಂತ ಹೇಳಿ ವಿಚಾರ ಮಾಡಿ ಆಕಿ ಕೇಳ್ತಾಳ, ಯಾಕ್ರಿ ನೀವು ಹಿಂಗಿದ್ರಿ ಹಿಂಗ್ಯಾಕಾದ್ರಿ ಅಂತ ಒಂದ್ ಪ್ರಶ್ನೆ ಕೇಳ್ತಾಳ. ಯಾಕ ನಾ ಹಿಂಗಾಗಿದ್ ನಿನಗೆ ಇಷ್ಟ ಆಗಿಲ್ಲೇನೋ ಕೇಳ್ತಾನ ಗಂಡ. ಕೇಳೋದು ನಕ್ಕೊಂತನ ಕೇಳ್ತಾನ. ಅದಕ್ಕಂತಾಳ, ಇಲ್ರಿ ನೀವು ಹಿಂಗಾಗಿದ್ ನನಗೆ ಬಹಳ ಖುಷಿ ಐತಿ, ಬಹಳ ತೃಪ್ತಿ ಐತಿ, ಬಹಳ ಮನಸ್ಸಿಗೆ ಆನಂದ ಐತಿ ನನಗ. ಇವಾಗ ನಿಮ್ ಹೆಲ್ತ್ ಕೂಡ ಬಹಳ ಸುಧಾರಣೆ ಆಗೈತಿ, ಎಲ್ಲಾನು ನಾರ್ಮಲ್ ಐತಿ. ಸೊ ನೀವ್ ಹಿಂಗ್ ಆದ್ರಲ್ಲ, ಯಾವ ಕಾರಣದಿಂದ ಆದ್ರೆ ಅನ್ನೋದು ಒಂದ್ ಕುತೂಹಲಕ್ಕೆ ಕೇಳಾಕತ್ತೀನ್ರಿ. ನಿಮಗ ಹೇಳು ಮನ್ಸಿದ್ರ ಹೇಳ್ರಿ, ಇಲ್ಲ ಅಂದ್ರೆ ಬಿಡ್ರಿ, ತಲೆ ಕೆಡಿಸ್ಕೋಬೇಡ್ರಿ ಅಂತ ಆಕೆ ಹೇಳ್ತಾಳ. ಅದಕ್ಕ ಅವಂತಾನ, ಹೆಚ್ಚಿಗೆ ಕೇಳಿದ್ರೆ ಬೈರಿಗಿದ್ದಾನ, ಸಿಟ್ಟಿಗೆ ಎದ್ದಗಿದ್ದಾನ ಅಂತ ನನ್ನ ಮೇಲೆ ಅನುಮಾನ ಅಲ್ಲ ನಿನಗ ಅಂತ ಗಂಡ ಹೆಂಡತಿ ಕೇಳ್ತಾನ. ಅದಕ್ಕಾಕಿ ನಕ್ ಸುಮ್ಮಾಗ್ಬಿಡ್ತಾಳೆ, ಏನು ಹೇಳಲ್ಲ. ಏನಿಲ್ಲ, ಅವತ್ತೊಂದಿನ ರಾತ್ರಿ ಮಲ್ಕೊಂಡಂತ ರಾತ್ರಿ ಎದ್ದು ಕುಂತೆ, ನಿಮ್ಗೆ ನೆನಪೈತೇನೋ ಕೇಳ್ತಾನ. ಹೌದ್ ನೆನಪೈತಿ, ಅವತ್ ಮರದಿಂದಿಂದನ ನೀವು ಭಾಳ ಬದಲಾಗಿರಿ ಅಂತ ಆಕೆ ಹೇಳಿದಾಗ, ಏನಿಲ್ಲ ಮಲಗದಾಗ ಏನೋ ಒಂದ್ ಕನಸು ಬಿತ್ತು. ಆ ಕನಸಿನೊಳಗೆ ಸುಮ್ಮ ಹೊಂಟಿದ್ದೆ, ಎಲ್ಲ ಕಂಡದ್ದೆಲ್ಲ ನಂದು ಅಂತ ಹೊಂಟಿದ್ನಿ. ಎಲ್ಲಾನು ನಾ ಬಳ್ಕೋತಿದ್ನಿ. ಆದ್ರೆ ನನ್ನ ಹಿಂದ ಒಂದಿಷ್ಟು ಸಿಕ್ಕಾಪಟ್ಟೆ ಕಳ್ಳರು, ಒಂಥರ ರಾಕ್ಷಸರು, ಒಂಥರ ವಿಕಾರವಾದಂತ ಮನಸ್ಥಿತಿ ಇರೋ ಜನ ಎಲ್ಲ ನೋಡಿ ರಂಜಿಕ್ ಬರ್ಬೇಕಂತವ್ರೆಲ್ಲ ಬೆನ್ ಹತ್ತಿ ನನ್ನ ಕಡೆ ಇದ್ದನ್ನೆಲ್ಲ ಕಿತ್ಕೊಂಡ್ ತಿಂತಿದ್ರು. ಆಮೇಲೆ ಲಾಸ್ಟಿಗೆ ನಾ ಒಬ್ಬ ಉಳಿದ ತಕ್ಷಣ ಏನಾಯ್ತು ಅಂತಂದ್ರ ಆ ನನ್ನನ್ನು ಹರ್ಕೊಂಡು ತಿಂತಾರೇನೋ ಅನ್ನುವಂತ ಮಟ್ಟಿಗೆ ನಾ ಬಂದ್ ನಿಂತಿದ್ನಿ. ಅಷ್ಟೊತ್ತಿಗೆ ಏನೋ ಒಂದ್ ಶಬ್ದ ನನ್ನ ಕಿವಿಗೆ ಬಿದ್ದು ಕೂಡಲೇ ನಾನೇನ್ ಮಾಡಿದೆ ಅಂತಂದ್ರೆ ಅದನ್ನ ಪದೇ ನಾ ಮನನ ಮಾಡ್ಕೊಳಕ್ ಶುರು ಮಾಡಿದೆ ಅಂತ ಹೇಳ್ತಾನ. ಏನ್ರಿ ಅದು, ಏನ್ ಬಿತ್ತು ನಿಮ್ ಕಿವಿಗೆ ಅಂದಾಗ, ಏನಿಲ್ಲ, ವಿಶ್ವಗುರು ಬಸವಣ್ಣವ್ರು ಬರ್ದಿರ್ತಕ್ಕಂಥ ವಚನ ಅಂತದು. ಆಮೇಲೆ ನಾ ಹುಡುಕ್ಯಾಡ್ದ ನನಗೆ ಗೊತ್ತಾಯ್ತು. ಯಾಕಂತಂದ್ರೆ ನಂಗೆ ದೇವ್ರ ಧರ್ಮದ ಮೇಲೆ ಅಷ್ಟೊಂದು ನಂಬಿಕೆ ಇರ್ಲಿಲ್ಲ. ಅವ್ರು ಹೇಳಿದ್ದಕ್ಕಂಥ ಒಂದು ವಚನ ಆ ಟೈಮ್ನ ನನ್ನ ಕಣ್ ಮುಂದೆ ಸುಮ್ಮ ಬಂದ್ ಹೋಗಿದ್ದಕ್ಕೆ ಮಾನಸಿಕವಾಗಿ ನಾ ಬಹಳ ಏನಾದ್ನಿ, ಬದಲಾವಣೆ ಆದ್ನಿ ಅಂತ ಆ ಮನುಷ್ಯ ಹೇಳ್ತಾನ. ಅದಕ್ಕೆ ಹೆಂಡತಿ ಕುತೂಹಲ ಜಾಸ್ತಿ ಆಗ್ತತಿ. ಯಾಕಂದ್ರೆ ಆಕಿ ಬಹಳ ದೈವ ಭಕ್ತಿ ಇರ್ತಾಳ, ಗುರು ಬಸವಣ್ಣನವರ ಬಹಳ ಆರಾಧನೆ ಮಾಡ್ತಿರ್ತಾಳೆ. ಯಾವ್ದ್ರಿ ಆ ವಚನ ಅಂದಾಗ ಆತ ಹೇಳ್ತಾನ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ, ಕೂಡಲ ಸಂಗಮ ದೇವರಿಗಲ್ಲದ ಅರ್ಥ ವ್ಯರ್ಥ ಕಂಡಯ್ಯ ಅಂತ ಇದು ಒಂದು ವಚನ ನನ್ನ ಕಿವಿಗೆ ಬಿತ್ತವಾಗ
ಈ ವಚನ ಕಿವಿಗೆ ಬಿದ್ದುಗಳ ನನಗೆ ಅದ್ರದ್ದು ಗಂಧ ಗಾಳಿ ಗೊತ್ತಿಲ್ಲ, ಅದ್ರ ಅರ್ಥ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಆದ್ರೆ ಇದು ಕಿವಿಗೆ ಬಿತ್ತು. ಕಿವಿಗೆ ಬಿದ್ದ ತಕ್ಷಣ ನಾ ಏನ್ ಮಾಡಿದೆ, ಆ ಕಿವಿಗೆ ಬಿದ್ದ ತಕ್ಷಣ ನನ್ನ ಮೈಯೊಳಗೆಲ್ಲ ಒಂಥರ ರೋಮಾಂಚನ ಆತು. ನನ್ನ ಮೈಯೊಳಗೆ ಏನೋ ಒಂಥರ ಶಕ್ತಿ ಬಂದಂಗಾತು, ಕರೆಂಟ್ ಪಾಸ್ ಆದಂಗಾತು. ಅದಕ್ಕೆ ನನಗೇನ್ ಅನಿಸ್ತು, ಅಲ್ಲಿ ನನ್ನ ಹಿಂದೆ ಅಷ್ಟು ಜನ ನಿಂತಾರಲ್ಲ, ಅವ್ರೆಲ್ಲರ ಮುಂದೆ ನಿಂತು ಈ ವಚನವನ್ನ ಜೋರಾಗಿ ಹೇಳ್ಬೇಕು ಅನ್ನಿಸ್ತು ನನಗ. ಅದಕ್ಕೆ ನಾನು ಈ ವಚನವನ್ನ ಮೂರ್ನಾಲ್ಕು ಸರಿ ಕಂಟಿನ್ಯೂಸ್ ಆಗಿ ನಾ ಹೇಳ್ತಾ 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 ಹೋದಂಗ ಅವ್ರು ಏನ್ ಮಾಡಕತ್ರು, ಒಂದೊಂದು ಹೆಜ್ಜೆ ಹಿಂದಿಟ್ಕೊಂತ ಹೊಂಟ್ರು. ಆಮೇಲೆ ಏನಾಯ್ತು, ನಾನು ಇದೇ ರೀತಿ ಈ ವಚನಕ್ಕೆ ತಕ್ಕಂಗ ನಾ ಇರ್ಬೇಕು. ಪಾಪಿಯ ಧನ ಅಂದ್ರೆ ನಂದು ದುಡ್ಡು, ನಂದು ಪಾಪಿ ದುಡ್ಡು ಐತಿ, ಇಂಥವ್ರಿಗೆ ಮಾತ್ರ ಸಲ್ತತಿ, ಇದನ್ನ ಒಳ್ಳೇದಕ್ಕೆ ಬಳಸ್ಬೇಕು ಅಂತ ನನ್ನ ಮನಸ್ಸೊಳಗೆ ಅದು ಎಲ್ಲಿಂದಿತ್ತೋ ಏನ್ ಬಂತೋ ಗೊತ್ತಿಲ್ಲ, ಥಾಟ್ ಬಂತು. ನಾ ಹೆಂಗೆ ಈ ವಚನ ಹೇಳ್ತಾ ಹೇಳ್ತಾ ಹೋದೆ, ನನ್ ಮುಂದೆ ಬಂದವರೆಲ್ಲ ಹಿಂದಿಂದ ಹೋಗ್ತಾ ಹೋದ್ರು. ಕೊನೆಗೆ ಏನಾಯ್ತು ಅಂತಂದ್ರೆ, ಅವ್ರು ಹೆಂಗ ನನಗೆ ಬೆನ್ ಹತ್ತಿದ್ರಲ್ಲ, ನಾ ಈ ವಚನದ ಶಕ್ತಿಯಿಂದ ಈ ವಚನ ಹೇಳ್ಕೊಂತ ನಾ ಅವ್ರಿಗೆ ವಾಪಸ್ ಬೆನ್ ಹತ್ತಿ ಇನ್ನೇನ್ ಕೆಳಗೆ ಬೀಳ್ತಿದ್ದೆ, ಯಾರೋ ಬಂದು ಹಿಡ್ದಂಗಾತು. ಅವಾಗ ನಾ ಎದ್ದು ಕುಂತ್ನಿ ಅಂತ ಹೇಳಿದಾಗ ಆ ತಾಯಿ ಹೇಳ್ತಾಳ, ನಿಜ ರೀ, ಅದೇ ಗುರು ಬಸವಣ್ಣನವರ ವಚನಗಳಲ್ಲಿ ಇರ್ತಕ್ಕಂಥ ಶಕ್ತಿ ಯಾವತ್ತಿಗೂ ಕೂಡ ಎದೆಗೆ ಬಿದ್ದ ವಚನ ಯಾವತ್ತೂ ವೇಸ್ಟ್ ಆಗಂಗಿಲ್ಲ. ನಾನು ವಚನ ಅಭ್ಯಾಸ ಮಾಡ್ತೀನಿ, ನನಗದ್ರ ಬಗ್ಗೆ ಅರ್ಥ ಐತಿ ಅಂತ ಆ ತಾಯಿ ಹೇಳ್ತಾಳ. ಅದಕ್ಕ ಗಂಡ ಹೇಳ್ತಾನ, ಹೌದು, ನಿನ್ನನ್ನ ಕೇಳಿದ್ರೆ ಈ ಅರ್ಥ ಅವಾಗಿನ್ನೂ ಬರೇ ಕನಸು ಮಾತ್ರ ಬಿದ್ದಿತ್ತು ನನಗ. ನಿನ್ನನ್ನು ಬಂದು ಇದ್ರ ಅರ್ಥ ಏನು ಅಂತ ಕೇಳಿದ್ರೆ ಎಲ್ಲಿ ನಿನ್ ಮುಂದೆ ಸಣ್ಣವಾಗ್ಬಿಡ್ತೀನೋ ಅಂತ ಇನ್ನೂ ನನ್ನ ಅಹಂಭಾವ ಹೋಗಿರ್ಲಿಲ್ಲ. ಅದಕ್ಕೆ ನನಗೆ ಗೊತ್ತಿರೋರು ನನ್ನ ಸ್ನೇಹಿತರ ಹತ್ರ, ಗೊತ್ತಿರೋ ಗುರುಗಳ ಹತ್ರ ಹೋದೆ. ಈ ವಚನ ಏನು, ಇದ್ರ ಅರ್ಥ ಏನು ಅಂದಾಗ ಅವ್ರು ಎಷ್ಟು ಚಂದ ಬಿಡಿಸಿ ಹೇಳಿದ್ರು ಅಂತಂದ್ರ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ. ನನಗವಾಗ ಅನಿಸ್ತು, ನಾನು ಎಷ್ಟು ಗಳಿಸಾಕತ್ತೀನಿ, ಅದರಿಂದ ಒಂದು ಪೈಸೆನೂ ಇನ್ನೊಬ್ರಿಗೆ ನಾನು ಸಹಾಯ ಮಾಡಾಕತ್ತಿಲ್ಲ. ಯಾವತ್ತಿಗೂ ಕೂಡ ಯಾರ ಕಷ್ಟಕ್ಕೂ ನಾ ಮರಗಿಲ್ಲ. ಯಾವತ್ತಿಗೂ ಅಯ್ಯೋ ಪಾಪ ಅಂತ ₹1 ನಾ ಎತ್ತಿ ಕೊಟ್ಟಿಲ್ಲ. ಮನೆ ಎದುರಿಗೆ ಬಂದಿರ್ತಕ್ಕಂಥ ಜಂಗಮರಿಗೆ ನಾ ಅವಮಾನ ಮಾಡೀನಿ. ಇದೆಲ್ಲದರ ಪ್ರತಿಫಲವಾಗಿ ನನಗೆ ಏನಾಗತೈತಿ ಅಂತಂದ್ರ, ನನಗಿಷ್ಟ ಆರೋಗ್ಯ ಸಮಸ್ಯೆ ಆಗತೈತಿ. ನಾ ಏನ್ ಮಾಡಾಕತ್ತೀನಿ, ಹಿಂಗ್ ದುಡಿತೀನಿ, ಹಿಂಗ್ ದವಾಖಾನೆಗೆ ಇಡ್ತೀನಿ. ಅಷ್ಟೇ ಅಲ್ಲ, ಅಣ್ಣ ತಮ್ಮ ಕೋರ್ಟು ಕೇಸು ಕಚೇರಿ ಅಂತೇಳಿ ನಾನು ದುಡ್ಡೆಲ್ಲ ಅಲ್ಲೇ ಹೊಂಟೈತಿ. ಅವಾಗ ನನಗರ್ಥ ಆತು, ಅಂದ್ರೆ ನನ್ನ ಹತ್ರ ಇರ್ತಕ್ಕಂಥದ್ದು ಪಾಪಿಯ ಧನ ಅದ್ಯಾವತ್ತು ಸತ್ಪಾತ್ರಕ್ಕೆ ಸಲ್ಲಂಗಿಲ್ಲ ಅನ್ನುವಂಥದ್ರದ ಅರಿವು ನನಗಾತು. ನನ್ನ ಹಣವನ್ನ ಎದಕ್ಕೆ ಹೋಲಿಸಿದಾರ ಗುರು ಬಸವಣ್ಣನವ್ರು ಅಂತಂದ್ರ, ನಾಯಿಯ ಹಾಲಿಗೆ ಹೋಲಿಸ್ತಾರ. ನಾಯಿಯ ಹಾಲು ನಾಯಿ ಮರಿಗೆ ಮಾತ್ರ ಮೀಸಲಿರ್ತತೆ ವಿನಃ ಪಂಚಾಮೃತಕ್ಕಾಗ್ಲಿ, ಅದನ್ನ ಔಷಧಿಗೋಸ್ಕರ ಬಳಸ್ಲಿಕ್ಕಾಗ್ಲಿ, ಮಾನವರು ಕುಡಿಲಿಕ್ಕಾಗ್ಲಿ ಆಗಂಗಿಲ್ಲ. ಅವಾಗ ನನಗೇನ್ ಅನಿಸ್ತು ಅಂತಂದ್ರ, ದೇವ್ರೇ ನಮ್ಮನ್ನು ಹುಟ್ಟಿಸಿದಾಗ ಆತನ ಅಣತಿಯಂತೆ ನಾವು ನಡೀತಿರ್ಬೇಕಾದ್ರ ಈ ಜನ್ಮದೊಳಗ ಇಷ್ಟೆಲ್ಲ ಅನುಭವಿಸಾಕತ್ತೀನಿ, ಇನ್ ಮುಂದೆ ಬರುವಂತ ಜನ್ಮದೊಳಗ ಎಷ್ಟೆಲ್ಲ ಪಾಪ ಅನುಭವಿಸ್ಲಿಕ್ಕಿಲ್ಲ. ಅದಕ್ಕೆ ನಾನು ಉಸಿರಿರುವವರೆಗೂ ಕೂಡ ನಾವು ಒಳ್ಳೆ ಕೆಲಸ ಮಾಡಬೇಕು, ಇನ್ನೊಬ್ರಿಗೆ ಒಳ್ಳೇದನ್ನೇ ಬಯಸ್ಬೇಕು, ಎಲ್ಲರ ಜೊತೆ ಚಂದಂಗಿ ನಕ್ಕೊಂತ ಮಾತಾಡಬೇಕು ಅಂತ ನಾ ಯಾವಾಗ ಡಿಸೈಡ್ ಮಾಡಿದ್ನಿ. ನಿನಗೆ ಸತ್ಯ ಹೇಳ್ತೀನಿ, ನಾ ಮಾನಸಿಕವಾಗಿ ಅವಾಗ್ಲೇ 50% ನನ್ನ ಹೆಲ್ತ್ ಬಹಳ ಇಂಪ್ರೂವ್ ಆಗೈತಿ. ಅದಕ್ಕೆ ನಾನು ಮುಂದೆ ಸಮಯ ಸಿಕ್ಕಾಗ ನಿನ್ ಮುಂದೆ ಇದನ್ನ ಹೇಳ್ಕೊಳ್ಳವ ಇದ್ದೆ. ಯಾಕಂದ್ರೆ ನಿನ್ನ ದಯೆಯಿಂದ ಮಾತ್ರ ನಾನು ಇದನ್ನ ಇವತ್ತು ಇಷ್ಟೆಲ್ಲ ಆಗ್ಲಿಕ್ಕೆ ಸಾಧ್ಯ ಆಗೈತಿ. ನಿನ್ನ ದೈವ ಭಕ್ತಿ, ನಿನ್ನ ಬಸವಣ್ಣನವರ ಸ್ಮರಣೆ, ನೀನು ವಚನಗಳ ಅಭ್ಯಾಸ ಮಾಡೋದ್ರಿಂದ ನನ್ನಲ್ಲಿ ಇಷ್ಟೆಲ್ಲ ಬದಲಾವಣೆ ಆಗೈತಿ. ಇವತ್ತು ಎಲ್ಲರಿಗೂ ಬೇಡ ಆದಂತ ನಿನ್ನ ಗಂಡ ಇವತ್ತು ಪ್ರತಿ ಒಂದು ಮಗುವಿಗೂ, ಪ್ರತಿ ಒಂದು ವಯಸ್ಸಾದವ್ರಿಗೂ ಕೂಡ ನಿನ್ನ ಗಂಡ ಬೇಕಾಗ್ಯಾನಂತಂದ್ರ ಅದಕ್ಕೆ ನೀನೇ ಅಮ್ಮ ಸಾಟಿ, ನೀನೇ ಸಾಕ್ಷಿ ಅಂತ ಹೇಳಿ ಆಕೆ ಪಾದವನ್ನ ಮುಟ್ಟಿ ಆತ ನಮಸ್ಕಾರ ಮಾಡ್ಲಿಕ್ಕೆ ಹೋದಾಗ ಆಕೆ ಹೇಳ್ತಾಳ, ಇಲ್ಲರಿ ಇದ್ರೊಳಗೆ ನಂದೇನು ಇಲ್ಲ, ನಿಮ್ಮ ಜನ್ಮಾಂತರದ ಪುಣ್ಯದ ಫಲದಿಂದ ನೀವು ಇದನ್ನ ಪಡ್ಕೊಂಡಿರಿ ಅಂತ ತನ್ನ ಮೇಲೆ ತಾ ಏನೂ ಹಾಕೊಳ್ಳದೆ ಆಕೆ ಏನ್ ಮಾಡ್ತಾಳ ಅದನ್ನೊಂದು ಹೇಳ್ತಾಳ. ಜೊತೆಗೆ ಹೇಳ್ತಾಳ, ಗುರು ಬಸವಣ್ಣನವರ ಆಶೀರ್ವಾದ ನಮ್ಮೇಲಿರುತ್ತಾನ, ನಮ್ಗೆ ಏನೂ ತೊಂದರೆ ಆಗಂಗಿಲ್ರಿ ಅಂತ ಆ ತಾಯಿ ಹೇಳ್ತಾಳ. ಸೊ ನಾವ್ ಇದರಿಂದ ಏನ್ ತಿಳ್ಕೊಬೋದ್ರಿ ಅಂತಂದ್ರ, ಕೇವಲ ಒಂದು ವಚನ, ಕೇವಲ ಒಂದು 3 ಸಾಲಿನ ವಚನ ಒಬ್ಬ ವ್ಯಕ್ತಿಯ ಜೀವನದೊಳಗ ಇಷ್ಟೊಂದೆಲ್ಲ ಮಹತ್ತರವಾದ ಪರಿಣಾಮವನ್ನ ಮಾಡ್ತತಿ ಅಂತಂದ್ರ ಆ ವಚನಗಳಲ್ಲಿ ಎಷ್ಟೊಂದು ಶಕ್ತಿ ಇರ್ಲಿಕ್ಕಿಲ್ಲ. ಅವನ ಆರೋಗ್ಯ ಸುಧಾರಣೆ ಆಯ್ತು, ಅವನ ಮನಸ್ಥಿತಿ ಬದಲಾಯ್ತು, ಅವನ ಮನೆಯವರ ಎಲ್ಲ ಜೀವನ ಚಂದ ಸುಂದರವಾಗಿ ಬಾಳಕ್ ಶುರು ಮಾಡ್ದ. ಸೊ ನಾವು ಅರ್ಥ ಮಾಡ್ಕೋಬೇಕು, ಯಾಕೆ ನಾವು ವಚನಗಳನ್ನ ಅಭ್ಯಾಸ ಮಾಡ್ಬೇಕು ಅಂತ ಹೇಳ್ತೀನಿ ಅಂತಂದ್ರ, ಜೀವನದ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ, ಜೀವನದ ಪ್ರತಿಯೊಂದು ಕಷ್ಟಕ್ಕೂ ಪರಿಹಾರ ನಮಗೆ ಎಲ್ಲಿ ಸಿಗಲ್ರಿ, ಬೇರೆ ಎಲ್ಲೂ ಸಿಗೋದಿಲ್ಲ. ಅದು ಸಿಗುದು ಎಲ್ಲರಿದ್ರಿದ್ದ ಅಂತಂದ್ರ ಅದು ವಚನ ಸಾಹಿತ್ಯದಲ್ಲಿ ಮಾತ್ರ. ಅದಕ್ಕ ನಾ ಎಲ್ಲರಲ್ಲೂ ಕೇಳ್ಕೊಳ್ಳೋದಂದೆ, ದಯವಿಟ್ಟು ನೀವು ನಿಮ್ಮ ಮನಗಳಲ್ಲಿ ವಚನಗಳನ್ನ ಅಧ್ಯಯನ ಶುರು ಮಾಡ್ರಿ. ಸಾಧ್ಯ ಆದಷ್ಟು ನಿಮ್ಮ ಜೀವನ ಜೊತೆಗೆ ನಮ್ಮ ಜೀವನವನ್ನ ಸುಂದರವಾಗಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿ.